स्मृतिपुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः। श्री जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಗುರು ಪರಂಪರೆಯ ಸರ್ವರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚಿಂತಾಮಣಿ ಎನ್ನುವ ಗ್ರಂಥದ ಎಷ್ಟನೇ ಶ್ಲೋಕಮ್ಮ? 41ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದ ತಾತ್ಪರ್ಯ ಯಾವ ಸಂಸಾರ ಸಾಗರವನ್ನ ಹೇಗೆ ದಾಟಬಲ್ಲೆನು, ನನಗೆ ದಾರಿ ಯಾವುದು, ನನಗೆ ಮೋಕ್ಷಕ್ಕೆ ಸರಿಯಾದ ಉಪಾಯ ಯಾವುದು, ಇದು ಯಾವುದನ್ನ ನಾನು ಅರಿಯದ ಸಣ್ಣ ಶಿಶು, ನನಗೆ ಗೊತ್ತೇ ಇಲ್ಲ. ಹೇ ಗುರುನಾಥ, ಹೇ ಪ್ರಭು, ಇಂಥ ನನ್ನನ್ನ ಕೃಪೆಯಿಂದ ಕಾಪಾಡು, ಇದರಿಂದ ನನ್ನ ಜನನ ಮತ್ತು ಮರಣ ದುಃಖವನ್ನ ಪೂರ್ಣವಾಗಿ ನಾಶ ಮಾಡು ಅಂತ ಯಾವ ಮುಮುಕ್ಷು ಗುರುಗಳಿಗೆ ಶರಣಾಗತನಾದಾಗ ಆ ಗುರು ಶಿಷ್ಯನಿಗೆ ಉಪದೇಶವನ್ನ ಮಾಡುವಂತ ವಿಧಿ, ಉಪದೇಶ ಮಾಡುವ ನೇಮ ಅಂತ. ಆ ಒಂದು ಅಭಿಪ್ರಾಯವನ್ನ ಇಟ್ಟುಕೊಂಡು ಶಂಕರ ಆಚಾರ್ಯರು ಈ ಶ್ಲೋಕದಲ್ಲಿ ತಥಾ ವದಂತಂ ಶರಣಾಗತಂ ಸ್ವಂ ಸಂಸಾರ ದಾವಾನಲ ತಾಪ ತಪ್ತಂ ನಿರೀಕ್ಷೆ ಕಾರುಣ್ಯ ರಸಾರ್ಧ ದೃಷ್ಟ್ಯಾ ದದ್ಯಾದಿಭೀತಂ ಸಹಸಾ ಮಹಾತ್ಮ ಅಂತ ಈ ಶ್ಲೋಕದಲ್ಲಿ ಹೀಗೆ ಹೇಳುತ್ತಿರುವ ಸಂಸಾರವೆಂಬ ಕಾಡ್ಗಿಚ್ಚಿನಿಂದ ಬೆಂದು ಶರಣಾಗತನಾಗಿರುವ ತನ್ನ ಶಿಷ್ಯನನ್ನ ಕಂಡಂತ ಮಹಾತ್ಮನಾದಂತ ಗುರುವು ಕಾರುಣ್ಯ ರಸದಿಂದ ಅಂದರೆ ಸಂತೋಷದಿಂದ, ಕರುಣಾರಸದಿಂದ ಆ ಯಾವ ರೀತಿಯಿಂದ ಶರಣಾಗತನಾದ ಶಿಷ್ಯನ ದೃಷ್ಟಿಯನ್ನ ನೋಡಿ, ಆತನನ್ನ ದೃಷ್ಟಿಯಿಂದ ನೋಡಿ ಕೂಡಲೇ ಅಭಯವನ್ನ ನೀಡಬೇಕು, ಅಭಯವನ್ನ ಧೈರ್ಯವನ್ನ ಕೊಡಬೇಕು ಅಂತ.
ಎಂಥಪ್ಪ ರೋಗಿ ವೈದ್ಯನಲ್ಲಿಗೆ ಬಂದಾಗ ಆ ರೋಗಿಯನ್ನ ಮುದ್ದು ಮಾಡಿ ಮದ್ದನ್ನ ನೀಡುವುದೇ ವೈದ್ಯನ ಧರ್ಮ. ಆ ರೋಗಿ ವೈದ್ಯನಲ್ಲಿಗೆ ಹೋದಾಗ ನಿನಗೆ ರೋಗ ಏನಿದೆ ಅಂತ ಗೊತ್ತು, ಅದಕ್ಕೆ ನಾನು ಔಷಧವನ್ನ ಕೊಡುತ್ತೇನೆ, ನಿನಗೆ ವಾಸಿ ಆಗುತ್ತದೆ ಅಂತ ಇಷ್ಟು ಮಾತಾಡದು ಸಾಕು, ಆ ರೋಗಿಯ ಅರ್ಧ ಕಷ್ಟಗಳು ಕಳೆದು ಹೋಗ್ತಾವ. ಅದರಂತೆ ಇಂಥ ದುಃಖದಿಂದ ದುಃಖ ರಸದಿಂದ ಕೂಡಿ ಓಡಿ ಬಂದಂತ ಶಿಷ್ಯನನ್ನ ನೋಡಿ ಗುರು ಕರುಣಾರಸದಿಂದ ನಿನಗೆ ಸರ್ವ ನಿನ್ನ ಸಂಸಾರ ದುಃಖವನ್ನ ನಾನು ಕಳೆಯುತ್ತೇನೆ, ನೀನು ಯೋಚಿಸಬೇಡ ಅನ್ನುವಂತ ರೀತಿಯಲ್ಲಿ ಅಭಯವನ್ನ ಕೊಡುತ್ತಾನೆ ಆ ಮಹಾತ್ಮರಾದಂತ ಗುರುಗಳು ಅಂತ. ಹೀಗೆ ಆ ಶಿಷ್ಯರಿಗೆ ಗುರು ಹೇಳುತ್ತಾ ಅದರ ಜೊತೆಯಲ್ಲಿ ಶಿಷ್ಯನ ನಡತೆಯನ್ನ ವಿಧಿಸುವ ಶಾಸ್ತ್ರಗಳು. ಆ ರೋಗಿಗೆ ಕೆಲವು ವಿಚಾರಗಳನ್ನ ಪರೀಕ್ಷೆಯನ್ನ ಮಾಡಿಸುತ್ತಾರೆ ವೈದ್ಯರು. ನೇರವಾಗಿ ಔಷಧವನ್ನು ಕೊಡೋದಿಲ್ಲ. ಅದೇ ಪ್ರಕಾರವಾಗಿ ಮೊದಲು ಶಿಷ್ಯನ ನಡತೆ, ಅವನ ನಡೆ ಮತ್ತು ನುಡಿ ಹೇಗೆ ಇರಬೇಕು ಅನ್ನುವ ವಿಧಿಯನ್ನ ವಿಧಿಸಿ ಅದಕ್ಕೆ ಬೇಕಾಗಿರುವಂತ ಅಲ್ಲಿ ಯಾವುದೇ ಒಂದು ತಪಾಸಣೆ ಮಾಡಬೇಕಾಗುತ್ತಂದ್ರೆ ರೋಗಿಗಳಿಗೆ ಒಂದು ಲ್ಯಾಬ್ ಅಂತ ಇರುತ್ತೆ. ಆ ಲ್ಯಾಬ್ ಅಲ್ಲಿ ಹೋಗಿ ಯಾವುದೇ ಸ್ಕ್ಯಾನಿಂಗ್ ಇರ್ಲಿ, ಚೀಟಿನೇ ಇರ್ಲಿ, ಬ್ಲಡ್ ಇರ್ಲಿ, ಅಥವಾ ಅನಂತ ರೀತಿಯ ಯಾವ ಪರೀಕ್ಷೆಗಳನ್ನ ಮಾಡ್ತಾರೆ. ಅದೇ ಪ್ರೀತಿ ಶಿಷ್ಯನಿಗೆ ವಿಧಿಸುವುದು ಯಾವುದು ಅಂದ್ರೆ ಶಾಸ್ತ್ರಗಳು. ನಮ್ಮ ಶಾಸ್ತ್ರದಲ್ಲಿ ಹೀಗಿದೆ, ನೀನು ಶಾಸ್ತ್ರವನ್ನ ಕೇಳಬೇಕು, ಕೇಳಿದ ಮೇಲೆ ಅದನ್ನ ಸ್ಮರಣೆ ಮಾಡಬೇಕು. ಹೀಗೆ ನೀನು ಪುಣ್ಯ ಕಾರ್ಯಗಳನ್ನ ಮಾಡಿ ನೀನು ನೀತಿ ವಿಧನಾಗಿ, ನೀನು ಧರ್ಮ ಪರವಾಗಿ, ನೀನು ನಿನ್ನ ಮೊದಲಿನ ನಡೆಯನ್ನ ಬಿಟ್ಟು ಸದ್ಗುಣಗಳಿಂದ ನೀನು ಕೂಡಿರಬೇಕು ಅಂತ ಮೊದಲು ಹೇಳಿ, ನಂತರ ಗುರುವಿನ ಕರ್ತವ್ಯವನ್ನು ನೇಮಿಸಿವೆ. ಕಾರಣ ನಂತರದಲ್ಲಿ ವೈದ್ಯನ ಕರ್ತವ್ಯ, ಯಾವ ಔಷಧವನ್ನ ಹೇಗೆ ಕೊಡಬೇಕು ಅದು ವೈದ್ಯನ ಕರ್ತವ್ಯ. ಆದರೆ ಗುರುವೇನು ಶಾಸ್ತ್ರ ವಿಧಿಗಳಿಗೆ ಅತೀತನಲ್ಲ. ಗುರು ಬರೀ ಶಿಷ್ಯರಿಗೆ ಹೇಳೋದಲ್ಲಮ್ಮ, ಅವನಿಗೂ ಕೂಡ ಕೆಲವು ವಿಧಿಗಳು ಅಂದ್ರೆ ಕೆಲವು ಕಾನೂನುಗಳು ನಿಯಮಗಳು ಉಂಟು. ಆ ನಿಯಮಗಳನ್ನ ಮೀರಿ ಹೋಗ್ತಕ್ಕಂಥದ್ದು ಗುರುವಿಗೂ ಇಲ್ಲ. ಆದರೂ ಕೂಡ ವೇದಾಂತದ ಒಂದು ಶಾಖೆಯ ಸಿದ್ಧಾಂತದಂತೆ ಗುರು ಶಾಸ್ತ್ರ ನಿಯಮಾವಳಿಗೆ ಬದ್ಧನಲ್ಲ. ಅವನ ಶಾಸ್ತ್ರಗಳು ಹೀಗೆ ಅಂತ ಹೇಳಿದಾಗ ಹಾಗೆ ಆತ ನಡೆಯಬೇಕು ಅನ್ನುವಂತ ನಿಯಮಗಳು ಕಟ್ಟಳೆಗಳು ಹೆಚ್ಚಾಗಿ ಗುರುವಿಗೆ ಸಂಬಂಧವಿಲ್ಲ. ಅವನ ನಡತೆಗೆ
ಅವನೇ ಹಾಕಿಕೊಂಡಂತ ವಿಧಿಗಳು. ರೋಗಿಗೆ ಔಷಧದ ವಿಧಿಗಳಾವ, ಆದರೆ ವೈದ್ಯನಿಗೆ ಔಷಧಗಳ ವಿಧಿಗಳನ್ನ ಹೇಳುವ ಪ್ರಸಂಗ ಇಲ್ಲ ಅಂತ. ಯಾಕಂದ್ರೆ ಆತನಿಗೆ ಮೊದಲೇ ಗೊತ್ತಿದೆ ಯಾವ ರೋಗಕ್ಕ ಯಾವ ಔಷಧ ಹೇಗೆ ಅನ್ನುವುದು. ಆತಗ ತನ್ನಷ್ಟಕ್ಕೆ ತಾನು ಹಾಕಿಕೊಂಡ ವಿಧಿವಿನ, ಆದರೆ ರೋಗಿ ಮಾತ್ರ ಚಾಚು ತಪ್ಪದೆ ವೈದ್ಯನ ವಿಧಿಯ ನಿಯಮಗಳನ್ನು ಪಾಲಿಸಬೇಕಂತ ಅರ್ಥ. ಕಾರಣ ಅವನು ನುಡಿದಿದ್ದೇ ಶಾಸ್ತ್ರ. ಯಾರಮ್ಮ? ಗುರು ಏನು ನುಡಿತಾನ, ನುಡಿದಿದ್ದೆ ಅಂದ್ರೆ ಮಾತನಾಡಿದ್ದೇ ಶಾಸ್ತ್ರ. ಆತ ಯಾವ ದಿಕ್ಕಿಗೆ ಹೋಗ್ತಾನ ಅದೇ ಅವನ ಆಚಾರ ಅಂತ ಹೇಳಿದಂತ ವಾಕ್ಯಗಳು ಒಂದು ಶಾಖೆ ಕೂಡ ಉಂಟು ಅಂತ. ಈಗಿದ್ರೂ ಕೂಡ ಇದು ಜೀವನ್ಮುಕ್ತನಾದ ಬ್ರಹ್ಮಜ್ಞಾನಿಗೆ ಅನ್ವಯಿಸುವ ಮಾತು. ಯಾರಿಗಮ್ಮ? ಜೀವನ್ಮುಕ್ತನಾದಂತ ಬ್ರಹ್ಮಜ್ಞಾನಿಗೆ. ಅವನಿಗೆ ಯಾವ ವಿಧಿಗಳಿಲ್ಲ, ಯಾವ ನಿಯಮಗಳಿಲ್ಲ, ಯಾವ ಆಚಾರ ಇಲ್ಲ, ಯಾವ ವಿಚಾರ ಇಲ್ಲ, ಯಾವ ಕರ್ತವ್ಯ ಇಲ್ಲ. ಅವನು ಏನು ಮಾಡ್ತಾನಂದ್ರೆ, ಆತ ನಿದ್ದೆ ಮಾಡಿದ್ರೆ ಶಿವರಾತ್ರಿ, ಎದ್ದರೆ ಜಾಗರಣ ಅಂತ ಬರೆದಾರ. ಆ ರೀತಿ ಹೇಳುವಂತ ಮಾತು ಜೀವನ್ಮುಕ್ತನಿಗೆ. ಉಳಿದವರು ಆ ಧರ್ಮ ನೀತಿಯನ್ನ ಅನುಸರಿಸಿ ನಡೆಯಬೇಕೇ ಹೊರತು ಅದಕ್ಕೆ ಅವರು ಹೊರಗಿನವರಲ್ಲ, ಬಾಹ್ಯರಲ್ಲ. ಬ್ರಹ್ಮಜ್ಞಾನಿಯ ವಿಚಾರವೇ ಬೇರೆ. ಬ್ರಹ್ಮದಲ್ಲೇ ಆತ ನೆಲೆಸಿರುವನಾದ್ದರಿಂದ ಅವನು ನುಡಿದಿದ್ದರಲ್ಲಿ ಅಬದ್ಧಗಳು, ಅವ್ಯಾಚಗಳು ಬರುವ ಸಂಭವವೇ ಇರುವುದಿಲ್ಲ. ಆ ಬ್ರಹ್ಮಜ್ಞಾನಿ ತನ್ನ ಬ್ರಹ್ಮ ಸ್ವರೂಪದಲ್ಲಿ ಇರುವಂತ ನೀತಿ ನೇಮ ಧರ್ಮಗಳನ್ನೇ ಆತ ಹೋಗ್ತಾನೆ ವಿನಃ ಆ ನೀತಿ ಧರ್ಮವನ್ನ ಬಿಟ್ಟು ಎಂದೂ ಆತ ಯಾವ ಕಾರ್ಯವನ್ನ ಮಾಡುವುದಿಲ್ಲ. ಆ ಕಾರಣ ಆ ಬ್ರಹ್ಮಜ್ಞಾನಿಗೆ ಯಾವ ವಿಧಿಗಳು ಇಲ್ಲ. ಉಳಿದವರಿಗೆ ಮಾತ್ರ ವಿಧಿಗಳು ಉಂಟು. ಕಾರಣ ಅವನು ನಡೆದಿದ್ದರಲ್ಲಿ ಅಪಚಾರಗಳು ದೋಷಗಳು ಸುಳಿಯಲಾರವು. ಅವ್ರು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಅಪಚಾರ ಇರಂಗಿಲ್ಲಮ್ಮ, ಮತ್ತು ಸ್ವಾರ್ಥ ಇರಂಗಿಲ್ಲ, ಮತ್ತು ಎಷ್ಟೇ ಜನ ಹುಡುಕಾಡಿದ್ರು ಕೂಡ ಅವರಲ್ಲಿ ದೋಷ ಸಿಗೋದಿಲ್ಲ ಅಂತ. ಯಾಕೆಂದ್ರೆ ಅಂತ ಕಾರ್ಯವೇ ಆ ಬ್ರಹ್ಮಜ್ಞಾನಿಗಳು ಮಾಡುವುದಿಲ್ಲ. ಮತ್ತು ಇನ್ನೊಂದು ಅತಿ ಮುಖ್ಯವಾದದ್ದೇನಂದ್ರೆ, ಆತ ಏನಾದರೂ, ಯಾರು? ಗುರು. ಎಂಥ ಗುರುವು? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಅವನು ಏನಾದರೂ ಸಂಕಲ್ಪ ಮಾಡಿದ್ದು ಅದು ಎಂದೂ ಸುಳ್ಳಾಗೋದಿಲ್ಲ, ಅದು ಸತ್ಯವಾಗುತ್ತದೆ. ಅದಕ್ಕೆ ನಾವು ಪದೇ ಪದೇ ಹೇಳ್ತೀವಲ್ಲಮ್ಮ, ಸಂಕಲ್ಪದಲ್ಲಿ ಶಕ್ತಿ ಇರ್ತದಂತ. ಯಾರ ಸಂಕಲ್ಪ ಅಂದ್ರೆ ಮಹಾತ್ಮರು ಬ್ರಹ್ಮ ಮಾಡಿದ ಸಂಕಲ್ಪ. ಅವ್ರು ಏನು ನುಡಿತಾರಂದ್ರೆ ಅದು ಸತ್ಯ ಆಗಲೇಬೇಕು. ಅವನು ಯಾವುದನ್ನ ಆಚರಣೆಯನ್ನ ಮಾಡುತ್ತಾನೆ ಅದೇ ಅವರಿಗೆ ನೇಮ. ಅವ್ರ ನೇಮ ಏನಂದ್ರೆ ಅದೇ ನೇಮ, ಬೇರೆ ಯಾವ ನೇಮ ಇಲ್ಲ.
ಹೌದು. ಆ ಕಾರಣದಿಂದ ಹ್ಮ್ ಅವನಲ್ಲಿ ಆ ಬ್ರಹ್ಮಜ್ಞಾನಿಯು ಆಗಿರುವುದರಿಂದ ಹ್ಮ್ ಅವನು ಬ್ರಹ್ಮನಿಷ್ಠನಾಗಿಯೂ ಆಗಿರುವುದರಿಂದ ಹ್ಮ್ ಆತನಲ್ಲಿ ಬ್ರಹ್ಮ ತತ್ವಕ್ಕೆ ಹ್ಮ್ ಬೇರೆಯಾದ ಹ್ಮ್ ಅಪಶ್ರುತಿಯನ್ನು ಉಂಟು ಮಾಡುವ ನಾದವೇ ಹೊರಡದು. ಹ್ಮ್ ಅಪಶ್ರುತಿ ಅಂತ ನಾವು ಶ್ರುತಿ ಕೂಡಿದ್ರೆ ಶ್ರುತಿ, ಇಲ್ಲಂದ್ರೆ ಅಪಶ್ರುತಿ. ಹೌದು. ಅಂದ್ರೆ ಇಲ್ಲೇನು ಬ್ರಹ್ಮಜ್ಞಾನಿಯಲ್ಲಿ ಏನ್ ಇರಬೇಕಾಗದ ಹ್ಮ್ ಅವೆಲ್ಲವೂ ಇರುವುದರಿಂದ ಹ್ಮ್ ಆತನಲ್ಲಿ ಬೇರೆ ಅಪಶ್ರುತಿಯನ್ನು ಉಂಟು ಮಾಡುವ ಶಬ್ದವೇ ಬರುವುದಿಲ್ಲ. ಹ್ಮ್ ವೇದ ಮಂತ್ರಗಳೆಲ್ಲ ಋಷಿ ಪ್ರೋಕ್ತವಾದವೇ. ಹ್ಮ್ ಮಂತ್ರ ದ್ರಷ್ಟಾರರು ಅಲೌಕಿಕ ಅತೀಂದ್ರಿಯ ಅದ್ಭುತಾನ ಅನುಭವದ ಹ್ಮ್ ಸುವರ್ಣ ಕ್ಷಣಗಳಲ್ಲಿ ಉದ್ಗಾರ ಮಾಡದ ಮಹಾವಾಕ್ಯಗಳೇ ಹ್ಮ್ ಉಪನಿಷತ್ ಮಂತ್ರಗಳು. ಹ್ಮ್ ಅವು ಹೇಗಾಗವಂದ್ರೆ ವೇದ ಮಂತ್ರಗಳು ಹ್ಮ್ ಋಷಿಗಳ ಮುಖಾಂತರ ಹೊರಹೊಮ್ಮಿದವೆ ವಿನಃ ಹ್ಮ್ ಮತ್ತು ಅಲೌಕಿಕವಾಗಿ ಅತೀಂದ್ರಿಯವಾಗಿ ಅದ್ಭುತ ಅನುಭವದ ಹ್ಮ್ ಬಂಗಾರದ ಹ್ಮ್ ಕ್ಷಣಗಳಲ್ಲಿ ಹುಟ್ಟಿದಂತ ಹ್ಮ್ ಅಥವಾ ನುಡಿದಂತ ಹ್ಮ್ ಮಹಾವಾಕ್ಯಗಳೇ ಉಪನಿಷತ್ತುಗಳು. ಹ್ಮ್ ಅವೇ ಮಂತ್ರಗಳು ಹ್ಮ್ ಹೌದು. ಹಾಗೂ ಶಾಸ್ತ್ರದ ನಿಯಮಗಳು. ಹ್ಮ್ ಅಂಥ ಗುರುಗಳಿಗೆ ಹ್ಮ್ ಶಾಸ್ತ್ರಗಳ ಯಾವ ಕಟ್ಟುಪಾಡಿನ ಅಗತ್ಯವೂ ಹ್ಮ್ ಇರದು ಎಂಬುದು ಏನು ಒಂದು ಕಡೆ ಸತ್ಯವಾದ ಮಾತು. ಹ್ಮ್ ಆದ್ದರಿಂದ ಹ್ಮ್ ಇಲ್ಲಿ ಗುರುಗಳಿಗೂ ನಿಯಮವನ್ನು ವಿಧಿಸಿದೆ. ಹ್ಮ್ ಅಂದ್ರೆ ಹ್ಮ್ ಬ್ರಹ್ಮನಿಷ್ಠನಾದ ಗುರುವು ಆಯಾ ಸಂದರ್ಭಗಳಲ್ಲಿ ಹ್ಮ್ ಯಾವ್ಯಾವ ರೀತಿ ನಡೆದುಕೊಳ್ಳುತ್ತಾನೆಂದು ಹ್ಮ್ ಹೇಳಿರುವುದು ಅಂತ ಅರ್ಥ ಮಾಡೋದು. ಹ್ಮ್ ಶಾಂತಿ ಸಮಾಧಾನಗಳನ್ನು ಗಳಿಸಿರುವ ಪ್ರಾಮಾಣಿಕನಾದ ಗುರು. ಹ್ಮ್ ಗುರುವು ಅಪ್ರಾಮಾಣಿಕನಾಗಿರಬಾರ್ದಮ್ಮ, ಹೌದು. ಪ್ರಾಮಾಣಿಕನಾಗಿರ್ಬೇಕು. ಹ್ಮ್ ಮತ್ತು ಆತನಲ್ಲಿ ಎಂಥ ಸಂದರ್ಭ ಬಂದರೂ ಕೂಡ ಹ್ಮ್ ಶಾಂತಿ ಇರಬೇಕು ಮತ್ತು ಸಮಾಧಾನ ಇರಬೇಕು. ಹ್ಮ್ ಈ ಶಾಂತಿ ಸಮಾಧಾನವನ್ನ ಗಳಿಸಿರ್ಬೇಕು ಅವನು. ಹ್ಮ್ ಮಠ ಇರ್ಲಿ ಬಿಡ್ಲಿ, ಹ್ಮ್ ಮಠಕ್ಕ ಆಸ್ತಿ ಇರ್ಲಿ ಬಿಡ್ಲಿ, ಹ್ಮ್ ಅವು ಗಳಿಕೆ ನಿಜವಾದ ಗುರುವಿನ ಗಳಿಕೆ ಅಲ್ಲ. ಹ್ಮ್ ಅವನ ಗಳಿಕೆ ಯಾವುದು ಅಂದ್ರೆ ಹ್ಮ್ ಬಂಗಾರ ಬೆಳ್ಳಿಗಿಸೋದಲ್ಲ, ಹ್ಮ್ ಮಠದ ಆಸ್ತಿ ಗಳಿಸೋದಲ್ಲ, ಹ್ಮ್ ಶಿಷ್ಯರನ್ನ ಎತ್ತಿ ಕಟ್ಟಿ ಬಹಳ ಜನಕ್ಕೆ ಉಪದೇಶ ಮಾಡೋದಲ್ಲ. ಹ್ಮ್ ಮುಖ್ಯವಾಗಿ ಯಾವುದು ಅಂದ್ರೆ ಹ್ಮ್ ಆ ಶಾಂತಿ ಮತ್ತು ಸಮಾಧಾನವನ್ನ ಆತ ಗಳಿಸಿಕೊಂಡಿರಬೇಕು. ಹ್ಮ್ ಯಾರಮ್ಮ? ಗುರು. ಹ್ಮ್ ಈ ರೀತಿ ಅಷ್ಟೇ ಅಲ್ಲದೆ ಆತ ತನ್ನ ಕರ್ತವ್ಯದಲ್ಲಿ ಪ್ರಾಮಾಣಿಕನಾಗಿರ್ಬೇಕಂತ. ಹ್ಮ್ ಅಪ್ರಾಮಾಣಿಕ ಎಂದು ಹೋಗಬಾರದು. ಹ್ಮ್ ಯಾವುದೇ ವ್ಯವಹಾರ ಮಾಡಲಿ ಹ್ಮ್ ಅಥವಾ ಯಾವುದೇ ಉಪದೇಶ ಇರಲಿ, ಹ್ಮ್ ಯಾವುದೇ ರೀತಿ ಬೋಧವನ್ನು ಮಾಡಲಿ, ಹ್ಮ್ ಆ ಬೋಧದ ವಾಕ್ಯಗಳು ಪ್ರಮಾಣದಿಂದ ಕೂಡಿರಬೇಕು ವಿನಃ ಹ್ಮ್ ಪ್ರಮಾಣ ರಹಿತವಾದಂತ ಮಾತುಗಳನ್ನ ಆಡಬಾರದು. ಹ್ಮ್ ಇಲ್ಲಿ ಏನು ಪ್ರಮಾಣ? ನಮ್ಮ ಶ್ರುತಿ ಪ್ರಮಾಣ ಹ್ಮ್ ಏಕೋ ದೇವ ಸರ್ವಭೂತೇಶು ಗೂಢ. ಹ್ಮ್ ಇಲ್ಲಿ ಪ್ರಮಾಣ ಏನದ? ತತ್ವಮಸಿ ಮಹಾವಾಕ್ಯ, ಹ್ಮ್ ಅಯಮಾತ್ಮ ಬ್ರಹ್ಮ, ಹ್ಮ್
ಅಹಂ ಬ್ರಹ್ಮಾಸ್ಮಿ. ಹ್ಮ್ ಈ ರೀತಿ ಇರುವಂತ ಪ್ರಮಾಣ ವಾಕ್ಯಗಳೇನವ, ಹ್ಮ್ ಆ ಪ್ರಮಾಣಕ್ಕೆ ಹ್ಮ್ ಪ್ರಾಮಾಣಿಕನಾಗಿ ಅಳವಡಿಸಿಕೊಂಡಿರುವಂತ ಗುರು ಇರಬೇಕು. ಹ್ಮ್ ಶಾಂತಿ ಸಮಾಧಾನ ಕೂಡಿರಬೇಕು. ಹ್ಮ್ ಇಂಥ ನಿಷ್ಕಪಟಿಗಳಾದ ಹ್ಮ್ ಸಾಧಕರನ್ನ ಹೊರದೂಡುವುದಲ್ಲ, ಹ್ಮ್ ತಾನು ಅದರಿಂದ ಓಡಿ ಹೋಗುವುದಿಲ್ಲ. ಹ್ಮ್ ಯಾರಮ್ಮ ಕಪಟಿಗಳಾದ ಸಾಧಕರನ್ನ ಅಲ್ಲ, ಹ್ಮ್ ನಿಷ್ಕಪಟಿಗಳಾದ, ಹ್ಮ್ ಯಾವ ವಿನಯ ವಿನಮ್ರತೆ ಹ್ಮ್ ಒಳಗಡೆ ಇರುವಂತದ್ದು ಹೊರಗೆ ಹೇಳುವಂತದ್ದೇ ಒಳಗಡೆ ಇಟ್ಟುಕೊಂಡು ಹ್ಮ್ ಕಪಟತ್ವ ರಹಿತರಾದ ಸಾಧಕರನ್ನ ಹ್ಮ್ ಈ ಗುರು ಎಂದು ಹೊರದಬ್ಬುವ ಪ್ರಯತ್ನ ಮಾಡೋದಿಲ್ಲ. ಹ್ಮ್ ತಾನು ಕೂಡ ಅವರಿಂದ ಓಡಿ ಹೋಗುವ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಹ್ಮ್ ಅವರಿಗೆ ತನ್ನ ಜ್ಞಾನ ಸುಧೆಯನ್ನ, ಹ್ಮ್ ಅಂತ ಶಿಷ್ಯರಿಗೆ ತನ್ನ ಅನುಭವದ ಹ್ಮ್ ಜ್ಞಾನದ ಅಮೃತವನ್ನ ಹ್ಮ್ ಅವರಿಗೆ ಎರೆಯುವುದರಲ್ಲಿ ಹ್ಮ್ ಸ್ವಲ್ಪವೂ ಹಿಂಜರಿಯುವುದಿಲ್ಲ, ಹ್ಮ್ ಎಂದು ಬೇಸರ ಪಟ್ಟುಕೊಳ್ಳುವುದಿಲ್ಲ. ಹ್ಮ್ ಕಾರಣ ಸಂಸಾರ ಭಯಗ್ರಸ್ತನಾಗಿ ಹ್ಮ್ ತನ್ನೆಡೆಗೆ ಧಾವಿಸಿ ಬಂದಿರುವ ಶಿಷ್ಯನಿಗೆ ಹ್ಮ್ ಮೊದಲು ಸಾಂತ್ವನ ಮಾಡಿ, ಹ್ಮ್ ನಾ ಮೊದಲೇ ಹೇಳಿದ್ನಲ್ಲಮ್ಮ, ಹ್ಮ್ ರೋಗಿ ವೈದ್ಯನಲ್ಲಿಗೆ ಬಂದಾಗ ಹ್ಮ್ ಶಾಂತಿಯಿಂದ ಸಮಾಧಾನದಿಂದ ಆತನ ಕಾರಣವನ್ನ ವಿಚಾರಿಸಿ. ಹ್ಮ್ ಯಾಕಂದ್ರೆ ಭಯದ ವಾಕ್ಯಗಳನ್ನ ಹೇಳದೆ ಹ್ಮ್ ಅವನಿಗೆ ನಿರ್ಭಯವಾದ ವಾಕ್ಯಗಳನ್ನ ಮಾತನ್ನ ಹೇಳಿ, ಹ್ಮ್ ಪರವಾಗಿಲ್ಲ ಇದು ವಾಸಿ ಆಗ್ತದ, ಏನ್ ಕಾಳಜಿ ಮಾಡೋದು ಬೇಡ ಹ್ಮ್ ಅಂತ ಇಷ್ಟು ಹೇಳಿದ್ರೆ ಹ್ಮ್ ಮನೆಯಿಂದ ಆಸ್ಪತ್ರೆಗೆ ಹೋಗುವಾಗ ಇದ್ದಂತ ಭಯ ಹ್ಮ್ ಆತನಲ್ಲಿ ನಿವೃತ್ತಿ ಆಗ್ತದ. ಹ್ಮ್ ಡಾಕ್ಟರ್ ಏನ್ ದೊಡ್ಡದಲ್ಲ ಅಂತ ಹೇಳ್ಯಾರ, ಆರಾಮ ಆಗ್ತದ. ಹ್ಮ್ ಅದಕ್ಕೆ ಈ ಸಂಸಾರ ಭಯದಿಂದ ಓಡಿ ಬಂದಲ್ಲ ನಮ್ಮ ಶಿಷ್ಯ. ಹ್ಮ್ ಇವನು ರೋಗದಿಂದ ವೈದ್ಯನಲ್ಲಿಗೆ ರೋಗಿ ಬಂದಂಗ ಬಂದಿಲ್ಲ. ಹ್ಮ್ ಇವನು ಸಂಸಾರ ಸಾಗರದ ದುಃಖವನ್ನ ಹ್ಮ್ ಆ ದಟ್ಟವಾದ ಅರಣ್ಯದಲ್ಲಿ ಯಾವ ಬೆಂಕಿ ಬಿದ್ದಾಗ ಹ್ಮ್ ಆ ಅಗ್ನಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಸಿಗದೆ ಚೀರಾಡಿ ದಣಿದಂತ ಒಬ್ಬ ವ್ಯಕ್ತಿ ಹ್ಮ್ ಬಂದಂಗ ಸದ್ಗುರುವಿನಲ್ಲಿಗೆ ಅಂತ ಶಿಷ್ಯ ಬಂದನಿಗೆ. ಹ್ಮ್ ಅಪ್ಪ ಕಾಡ್ಗಿಚ್ಚ ಅದ, ಹ್ಮ್ ಎತ್ತ ನೋಡಿದ್ರು ಬೆಂಕಿ ಅದ, ಹ್ಮ್ ಇಂಥ ಬೆಂಕಿಯ ಮಧ್ಯದಲ್ಲಿ ನಾನು ಸಿಕ್ಕಿಕೊಂಡಿನಿ, ಹ್ಮ್ ಇದರಿಂದ ಪಾರಾಗಿ ನನ್ನ ಊರನ್ನ ಮುಟ್ಟಲಿಕ್ಕೆ ಯಾವ ದಾರಿ ಅಂತ ಕೇಳ್ತಾನಲ್ಲಿ. ಹ್ಮ್ ಅಲ್ಲಿ ಯಾರಾಮ ಹೇಳಕ ಹ್ಮ್ ಯಾರು ಇಲ್ಲ. ಹ್ಮ್ ಅಂಥ ಚೀರಾಡುವಂತ ಸಂದರ್ಭದಲ್ಲಿ ಹ್ಮ್ ಆತನ ಪುಣ್ಯಕ್ಕೆ ಅನುಸಾರವಾಗಿ ಹ್ಮ್ ಪಕ್ಕದ ಗ್ರಾಮದಿಂದ ಒಬ್ಬ ಓಡೋಡಿ ಹ್ಮ್ ಕಾಡಿಗೆ ಬಂದು ನೋಡ್ತಾನ, ಇವನು ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡ. ಹ್ಮ್ ಆವಾಗ ಆತ ಯಾವ ಕಡೆ ಹೋದ್ರೆ ದಾರಿ ಸಿಗಬಹುದು ಅಂತ ಗೊತ್ತಿರದೆ ಒದ್ದಾಡ್ತಿದ್ದಾನ. ಹ್ಮ್ ಅಂತ ಸಂದರ್ಭದಲ್ಲಿ ಕಾಡಿನ ಮಾರ್ಗದ ಜ್ಞಾನವಿದ್ದ ಒಬ್ಬ ಪುರುಷ, ಹ್ಮ್ ಕಾಡಿನಲ್ಲಿ ಮಾರ್ಗಗಳು ಗೊತ್ತಿರ್ತಾವ ಅವ್ರಿಗೆ. ಹ್ಮ್ ಹಿಂಗ್ ಹೋದ್ರೆ ಯಾವ ಊರಿಗೆ ಹೋಗ್ತದ, ಹೀಗ್ ಹೋದ್ರೆ ಇಲ್ಲಿ ಹೋಗ್ತದ. ಹ್ಮ್ ಆವಾಗ ಒಬ್ಬ ಆಪ್ತ ಪುರುಷ ಹ್ಮ್ ಆ ಕಾಡಿನಲ್ಲಿ ಬೆಂಕಿಯ ಮಧ್ಯದಲ್ಲಿ ಬೆಂದು ಹೋಗುವ ಪುರುಷನಿಗೆ ಹ್ಮ್ ಒಂದು ಮಾತು ಹೇಳ್ತಾನ, ಹೋಗು, ಹ್ಮ್
ಹಿಂದೆ ಆದರೂ ಹೋಗು, ಬಲಕ್ಕಾದರೂ ಹೋಗಿ ಹ್ಮ್ ಮುಂದೆ ಬರುವಂತ ಒಂದು ಕವಲು ದಾರಿ ಇದೆ. ಹ್ಮ್ ಆ ದಾರಿ ಹಿಡಿದು ಬಂದ್ರೆ ಈ ಬೆಂಕಿಯಿಂದ ನೀನು ಪಾರಾಗುತ್ತಿ ಹ್ಮ್ ಅಂತ ಹೇಳಿದ್ರೆ ಖುಷಿ ಆಯ್ತಲ್ಲಮ್ಮ. ಹೌದು. ಅದೇ ಪ್ರಕಾರವಾಗಿ ಹ್ಮ್ ಈ ಸಂಸಾರ ಅನ್ನುವಂಥದ್ದು ಅಥವಾ ಜನನ ಮತ್ತು ಮರಣ ಅನ್ನುವಂಥ ದುಃಖ ಹ್ಮ್ ಯಾಕಮ್ಮ ಇದು ಅಂದ್ರೆ ಹ್ಮ್ ಗರ್ಭದಲ್ಲಿ ಇರುವಾಗ ದುಃಖ, ಗರ್ಭದಲ್ಲಿ ಬೆಳೆಯುವಾಗ ದುಃಖ, ಹ್ಮ್ ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ ದುಃಖ, ಹ್ಮ್ ಹೊರಗಡೆ ಬಂದ ನಂತರ ದುಃಖ, ಹ್ಮ್ ಶಿಶುವಿನ ಅವಸ್ಥೆಯಲ್ಲಿ ದುಃಖ, ಬಾಲ್ಯಾವಸ್ಥೆಯಲ್ಲಿ ದುಃಖ, ಹ್ಮ್ ಯೌವನ ಅವಸ್ಥೆಯಲ್ಲಿ ದುಃಖ, ಹ್ಮ್ ಮುಪ್ಪಾವಸ್ಥೆಯಲ್ಲಿ ದುಃಖ, ಹ್ಮ್ ಮರಣಕಾಲದಲ್ಲಿ ಕೂಡ ಹೇಳಲಿಕ್ಕೆ ಹ್ಮ್ ಅಸಾಧ್ಯವಾದಷ್ಟು ಘನ ಘೋರ ದುಃಖ. ಹ್ಮ್ ಇಂಥ ದುಃಖದಲ್ಲಿ ಸಿಲುಕಿದಂತ ಒಬ್ಬ ವ್ಯಕ್ತಿ ಬಂದ ನಮ್ಮ ಯಾರಲ್ಲಿಗೆ ಅಂದ್ರೆ ಒಬ್ಬ ಗುರುವಿನಲ್ಲಿಗೆ. ಹ್ಮ್ ಅದ ಎಂಥ ಗುರು? ಶಾಂತಿ, ಸಮಾಧಾನ, ಪ್ರಾಮಾಣಿಕ ಹ್ಮ್ ಮತ್ತು ಬ್ರಹ್ಮನಿಷ್ಠ, ಹ್ಮ್ ಧರ್ಮ ನೀತಿಯನ್ನ ಹ್ಮ್ ಅರಿತು ನಡೆಯುವಂತ ಒಬ್ಬ ಮಹಾತ್ಮ. ಹ್ಮ್ ಈ ರೀತಿ ದುಃಖದಿಂದ ಓಡಿ ಬಂದವನಿಗೆ ಹ್ಮ್ ಮೊದಲು ಏನ್ ಮಾಡ್ತಾವಂದ್ರೆ ಹ್ಮ್ ವೈದ್ಯ ಧೈರ್ಯ ಹೇಳಿದಂಗೆ. ಸಾಂತ್ವನ ಅಂದ್ರೆ ಧೈರ್ಯ ಅಂದ್ರೆ ಒಂದೇ. ಹೌದು. ಈ ಸಾಮಾನ್ಯ ಪ್ರಪಂಚ ದೃಷ್ಟಿಯಿಂದ ನೋಡಿದಾಗ ಹ್ಮ್ ನಮ್ಮ ಮನೆಗೆ ಯಾರಾದರೂ ನಮ್ಮ ಆಪ್ತರು ಹ್ಮ್ ನಮ್ಮನ್ನ ನೋಡಲೇಬೇಕಂತ ಓಡೋಡಿ ಮನೆಗೆ ಬಂದಾಗ ಹ್ಮ್ ಅವರು ಕುಳಿತುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹ್ಮ್ ನಾವು ಅವರಿಗೆ ಸಮಾಧಾನ, ಶಾಂತಿಯನ್ನ ಕೊಡಲಿಕ್ಕೆ ಹ್ಮ್ ಮೊದಲು ಯಾವಾಗ ಬಂದ್ರಿ, ಹ್ಮ್ ಪ್ರಯಾಣ ಸುಖಕರ ಆಯ್ತೇನೋ ಅಂತ ವಿಚಾರ ಮಾಡಿ ಹ್ಮ್ ಮೊದಲು ಕೈಕಾಲು ಮುಖವನ್ನ ತೊಳಿರಿ ಅಂತೀವಿ ನಾವು. ಹ್ಮ್ ಹೌದಲ್ಲ? ಹೌದು. ಅಂದಾಗ ಅವ್ರಿಗೆ ಅನಿಸ್ತದ ಈ ಮನೆಯಲ್ಲಿ ಬಹಳ ಗೌರವ ಇದೆ, ಹ್ಮ್ ಈ ಮನೆಯಲ್ಲಿ ಶಾಂತಿ ಇದೆ, ಹ್ಮ್ ಈ ಮನೆಯವರ ನನ್ನ ಮೇಲೆ ಬಹಳ ಪ್ರೇಮ ಅದ ಅಂತ ಹ್ಮ್ ಅವ್ರಿಗೆ ಇನ್ನೂ ಉಪಚಾರ ಮಾಡಿಲ್ಲ ಆಗಲೇ ಖುಷಿ ಆಗ್ತಾವ. ಹೌದು. ವೈದ್ಯನಲ್ಲಿಗೆ ನಾನಿದ್ದೀನಿ ಅಂತಂದ್ರೆ ಖುಷಿ ಆಗ್ತಾವ. ಹ್ಮ್ ಅದಕ್ಕೆ ಅಂಥ ವ್ಯಕ್ತಿಗೆ ಗುರು ಹ್ಮ್ ಶಾಂತಿಯನ್ನ ಮಾತಾಡಿ ಹ್ಮ್ ಆತನಿಗೆ ನೀನು ಹೆದರಬೇಡ, ನಾನು ಇದ್ದೇನೆ ಎನ್ನುವಂತ ಧೈರ್ಯವನ್ನು ಕೊಟ್ಟು, ಹ್ಮ್ ಅಷ್ಟೇ ಅಲ್ಲದೆ ಹ್ಮ್ ನಿನ್ನ ರೋಗವನ್ನ ನಿವೃತ್ತಿ ಮಾಡೇ ತೀರುತ್ತೇನಂತ ವೈದ್ಯ ಹೇಳಿದಾಗ ಹ್ಮ್ ವೈದ್ಯನ ಆಶ್ವಾಸನೆ ಹ್ಮ್ ರೋಗಿಗೆ ಎಷ್ಟು ಖುಷಿ ಆಗ್ತದಮ್ಮ, ಹೌದು. ಬಹಳ ಆನಂದ ಆಗ್ತದ. ಹ್ಮ್ ಅದರಂತೆ ಈ ಗುರುವಾದ ಕೂಡ ಶಿಷ್ಯನಿಗೆ ಹ್ಮ್ ನಿನ್ನ ಭವ ರೋಗ ಹ್ಮ್ ಸಂಸಾರ ದುಃಖವನ್ನ ನಾನು ಕಳೆಯುತ್ತೇನೆ, ಹ್ಮ್ ನೀನು ಯೋಚಿಸಬೇಡ ಅನ್ನುವಂತ ಆಶ್ವಾಸನೆ ನೀಡಿ ಹ್ಮ್ ಅವನ ಹ್ಮ್ ಆಶೆಗಳನ್ನ ಹ್ಮ್ ಯಾವತ್ತೂ ನಿರಾಶೆಗೊಳಿಸದೆ ಹ್ಮ್ ಆ ಗುರುಗಳಾದವರು ಹ್ಮ್ ಆ ಶಿಷ್ಯರಿಗೆ ಉಪದೇಶವನ್ನು ಮಾಡಬೇಕು. ಹ್ಮ್ ಈ ಒಂದು ಶಿಷ್ಯನಾದವನು ಹ್ಮ್ ಇದು ಹೊಸ ಸನ್ನಿವೇಶ. ಹ್ಮ್ ಹೊಸದಾಗಿ ಅರಿಯದವರು ಮನೆಗೆ ಬಂದಾಗ ಹ್ಮ್ ಆ ಹೊಸ ಮನೆಯ ಸನ್ನಿವೇಶ ಹ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಹ್ಮ್ ಆ ಮನೆಗೆ ಹೊಂದಾಣಿಕೆ ಆಗ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತದ. ಹ್ಮ್ ಹ್ಮ್ ಈಗ ತವರು ಮನೆಯಲ್ಲಿ ಬೆಳೆದಂತ ಒಬ್ಬ ಕನ್ಯಾಮಣಿ ಹ್ಮ್ ಮದುವೆ ಆದಾಗ ಗಂಡನ ಮನೆಗೆ ಹೋಗ್ತಾಳ. ಹ್ಮ್
ಆದ್ರೆ ಇಲ್ಲಿ ಏನಮ್ಮ ಅಂದ್ರೆ ವ್ಯತ್ಯಾಸ ಏನಾಯ್ತಂದ್ರೆ ಹ್ಮ್ ಅದನ್ನು ಮನೆ ಇದನ್ನು ಮನೆ, ಹ್ಮ್ ಅಲ್ಲಿಯೂ ಕೂಡ ಅವೇ ಪಾತ್ರೆ ಇವೇ ಪಾತ್ರೆ, ಹ್ಮ್ ಅಲ್ಲಿ ಕೂಡ ನಿತ್ಯ ಮಾಡಿದಂತ ನಿಯಮಗಳು, ಇಲ್ಲಿ ಕೂಡ ಅದೇ ನಿಯಮಗಳು. ಹ್ಮ್ ಆದ್ರೆ ಒಬ್ಬೊಬ್ಬ ವ್ಯಕ್ತಿಯ ಭಾವದಿಂದ ಸ್ವಲ್ಪ ಹ್ಮ್ ಮನೆಯ ಆಚಾರ ವಿಚಾರಗಳು ವ್ಯತ್ಯಾಸ ಆಗ್ತವೆ. ಹ್ಮ್ ತವರು ಮನೇಲಿ ಇರ್ತಕ್ಕಂಥ ಆಚಾರ ಗಂಡನ ಮನೇಲಿ ಇರಲ್ಲ. ಹ್ಮ್ ಕೆಲವು ಗಂಡನ ಮನೇಲಿ ಇರುವಂತ ಆಚಾರ ಆಕೆ ತವರು ಮನೇಲಿ ಇರೋದಿಲ್ಲ. ಹ್ಮ್ ಆವ ಸಂದರ್ಭದಲ್ಲಿ ಸ್ವಲ್ಪ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿತು. ಹ್ಮ್ ಸ್ವಲ್ಪ ಹೊಂದಾಣಿಕೆ ಆದ್ಮೇಲೆ ಹ್ಮ್ ತನ್ನ ಚಿಂತನೆಗಳನ್ನ ಸಂಗ್ರಹಿಸಿಕೊಂಡು ಹ್ಮ್ ಗುರುವಿಗೆ ಹ್ಮ್ ಸಮಂಜಸವಾದ ಯೋಗ್ಯವಾದ ಪ್ರಶ್ನೆಗಳನ್ನ ಕೇಳಿದರೆ, ಹ್ಮ್ ಹೊಸದಾಗಿ ಸೊಸೆ ಗಂಡನ ಮನೆಗೆ ಬಂದಾಗ ಹ್ಮ್ ಅತ್ತೆ ಮುಂದಾಗಲಿ ಅಥವಾ ಇನ್ನು ಇತರ ಸದಸ್ಯರ ಜೊತೆಯಲ್ಲಿ ಹ್ಮ್ ನನಗೆ ಅದು ಬೇಕು ಇದು ಬೇಕು ಅಂತ ಎಂದೂ ಕೇಳಲ್ಲ ಅವ್ರು. ಹ್ಮ್ ಅವ್ರು ಏನ್ ಹೇಳ್ತಾರ ಅಷ್ಟೇ ಮಾಡ್ತಾರ ನಮ್ ಕೆಲ್ಸ. ಹೌದು. ಅವರ ಸ್ವಭಾವ ಹೊಂದಾಣಿಕೆ ಆದ್ಮೇಲೆ ಹ್ಮ್ ಇವ್ರು ಸ್ವತಂತ್ರವಾಗಿ ಏನ್ ಬೇಕಾದ್ರೂ ತಗೋಬಹುದು, ಹ್ಮ್ ಏನಾದ್ರೂ ಕೊಡಬಹುದು. ಹ್ಮ್ ಅದರಂತೆ ಹ್ಮ್ ಇಲ್ಲಿ ಗುರುವಿನ ಸನ್ನಿವೇಶ, ಗುರುವಿನ ಗುಣಗಳನ್ನ, ಗುರುವಿನ ಲಕ್ಷಣವನ್ನ, ಅವರ ಸ್ವಭಾವ, ಹ್ಮ್ ಅವ್ರು ಯಾವ ಸಮಯದಲ್ಲಿ ಹೇಗಿರ್ತಾರ, ಹ್ಮ್ ಬೆಳಗ್ಗೆ ಎದ್ದಾಗ ಹೇಗಿರ್ತಾರ, ಹ್ಮ್ ಮಲಗಿದಾಗ ಹೇಗಿರ್ತಾರ, ಹ್ಮ್ ಮಧ್ಯಾಹ್ನ ಹೇಗಿರ್ತಾರ, ಹ್ಮ್ ಸಾಯಂಕಾಲ ಹೇಗಿರ್ತಾರ, ಹ್ಮ್ ಅವರು ಯಾವ್ಯಾವ ಸಮಯದಲ್ಲಿ ಏನ್ ಕಾರ್ಯ ಮಾಡ್ತಾರ ಹ್ಮ್ ಅನ್ನುವಂಥದ್ದನ್ನ ಎಲ್ಲವನ್ನ ತಿಳ್ಕೊಂಡು ಹ್ಮ್ ಆ ಗುರು ಹ್ಮ್ ಶಿಷ್ಯ ಹ್ಮ್ ಗುರುವಿಗೆ ಅನುಕೂಲವಾಗಿ ಹ್ಮ್ ನಡೆದುಕೊಂಡು ಹ್ಮ್ ತನ್ನಲ್ಲೇ ಯಾವ ಪ್ರಕಾರ ಸಂಸಾರ ದುಃಖ ಹ್ಮ್ ಹೇಗೆ ಕೆಲಸ ಮಾಡುತ್ತವೆ, ಹ್ಮ್ ಯಾವ್ಯಾವ ಪ್ರಕಾರ ನೀನು ಕಷ್ಟವನ್ನ ದುಃಖವನ್ನ ಯಾವುದಕ್ಕೋಸ್ಕರ ಅನುಭವಿಸ್ತಾ ಇದ್ದೇನೆ ಗುರುವೇ ಹ್ಮ್ ಅಂತದ್ದನ್ನ ಹ್ಮ್ ಸಮಂಜಸ ಅಂದ್ರೆ ಅದು ಹ್ಮ್ ಲಾಭದಾಯಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಹ್ಮ್ ಆ ಶಿಷ್ಯ ಆ ಗುರುವನ್ನ ಕೇಳಿದರೆ ಹ್ಮ್ ಆಗ ಆತನು ಹ್ಮ್ ಆ ಪ್ರಶ್ನೆಗಳಿಗೆ ಹ್ಮ್ ತಕ್ಕ ಉತ್ತರ ಅಂದ್ರೆ ಸರಿಯಾದ ಉತ್ತರಗಳನ್ನು ಹ್ಮ್ ಆತನ ಮನಮುಟ್ಟುವಂತೆ, ಹ್ಮ್ ಶಿಷ್ಯನ ಮನಸ್ಸಿಗೆ ಮುಟ್ಟುವಂತೆ ತಿಳಿಸಿ ಹ್ಮ್ ನಂತರದಲ್ಲಿ ಅವನಿಗೆ, ಹ್ಮ್ ಆ ಶಿಷ್ಯನಿಗೆ ಆ ಗುರು ಹ್ಮ್ ತತ್ವದ ಉಪದೇಶವನ್ನ, ಹ್ಮ್ ಯಾವ ಉಪದೇಶಮ? ತತ್ವದ. ಹ್ಮ್ ತತ್ವ ಅಂದ್ರೆ ಬ್ರಹ್ಮ ಉಪದೇಶ, ಹ್ಮ್ ತತ್ವ ಅಂದ್ರೆ ಪರಮಾತ್ಮನ ಉಪದೇಶ, ಹ್ಮ್ ತತ್ವ ಅಂದ್ರೆ ತನ್ನ ಸ್ವರೂಪ ಜ್ಞಾನದ ವಿಚಾರ. ಹ್ಮ್ ಈ ಪ್ರಕಾರವಾಗಿ ಹ್ಮ್ ಅವರಿಗೆ, ಆತನಿಗೆ ಹ್ಮ್ ಮೆಲ್ಲ ಮೆಲ್ಲನೆ ಹ್ಮ್ ಎಲ್ಲವನ್ನ ಒಮ್ಮೆ ಸಲಕ್ಕೆ ಹೇಳುವುದಿಲ್ಲ. ಹ್ಮ್ ಹೇಗೆ ಹೇಳ್ತಾರಮ್ಮ? ಮೆಲ್ಲ ಮೆಲ್ಲನೆ, ಹ್ಮ್ ಸ್ವಲ್ಪ 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 ಹೇಳುತ್ತಾರೆ ಅಂತ ಅರ್ಥ ಮಾಡೋದು. ಹ್ಮ್ ಯಾಕಂದ್ರೆ ಇದು ಹ್ಮ್ ಬಹಳ ಜನ ಶಿಷ್ಯರಿಗೆ ಹ್ಮ್ ಈ ವೇದಾಂತ ಶಾಸ್ತ್ರ, ವೇದಾಂತದ ಗುರುಗಳ ಉಪದೇಶದಲ್ಲಿ ಹ್ಮ್ ಹೊಂದಾಣಿಕೆ ಆಗೋದು ಬಹಳ ಕಷ್ಟ. ಹ್ಮ್ ಆ ಹೊಂದಾಣಿಕೆ ಆಗಬೇಕಾಗಿದ್ರೆ ಅವರ ಹ್ಮ್
ಆ, ಎರಡೂ ಮನೆಯ ಸಂಸ್ಕಾರ ಸರಿಗಿದ್ರೆ ಬೇಗ ಹೊಂದಾಣಿಕೆ ಆಗ್ತಾವ. ಹ್ಮ್ ತವರು ಮನೆಯವರ ಸಂಸ್ಕಾರ, ಗಂಡನ ಮನೆಯವರ ಸಂಸ್ಕಾರ, ಹ್ಮ್ ತವರ ಮನೆಯವರ ವಿಧಿಗಳು, ಗಂಡನ ಮನೆಯ ವಿಧಿಗಳು ಹ್ಮ್ ಒಂದೇ ಆಗಿತ್ತಂದ್ರೆ ಹ್ಮ್ ಅವ್ರು ಬೇಗ ಬೇಗನೆ ಹೊಂದಾಣಿಕೆ ಆಗ್ಬಿಡ್ತಾರೆ. ಹೌದು ಹೌದಿಲ್ಲ? ಹೌದು ಅದರಂತೆ ಇಲ್ಲಿ ಹ್ಮ್ ಶಿಷ್ಯನು ಆತ ಇಹಲೋಕದ ಭೋಗ ಭಾಗ್ಯದ ದಾಸನಾಗಿ ಹ್ಮ್ ವಿಷಯಾದಿಗಳ ಸಂಗ್ರಹಕ್ಕಾಗಿ ಹ್ಮ್ ಧನ ಕೀರ್ತಿ ಅಂತಸ್ತಿಗಾಗಿ ಹ್ಮ್ ಕರ್ಮವನ್ನ ಮಾಡಬೇಕು ಅಂತ ಸಂಸ್ಕಾರದಲ್ಲಿ ಬಂದವನು ಹ್ಮ್ ಈ ವೇದಾಂತದ ಗುರುಗಳಲ್ಲಿ ಹ್ಮ್ ಹೊಂದಾಣಿಕೆ ಆಗೋದು ಕಷ್ಟ. ಹ್ಮ್ ಏನಪ್ಪಾ ಈ ಗುರುಗಳು ಯಾವುದೋ ಒಂದು ಆಚಾರ, ಹ್ಮ್ ಬೆಳಗ್ಗೆ ಎದ್ದು ಇಷ್ಟು ತಾಸು ಜಪ ಮಾಡು, ಹ್ಮ್ ಇಷ್ಟು ಸಲ ನೀನು ಸ್ನಾನ ಮಾಡು, ಹ್ಮ್ ಇಷ್ಟು ನೀನು ಮಾಲೆಯನ್ನ ಎಣಿಸು, ಹ್ಮ್ ಇನ್ನು 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 ಅನಂತ ವಿಧಿಗಳನ್ನ ಹೇಳುವಂತ ಸಂಸ್ಕಾರದ ಗುರುಗಳಾರ, ಹ್ಮ್ ಅದು ಸಂಸ್ಕಾರದ ಶಿಷ್ಯರಾರ. ಹ್ಮ್ ಅವ್ರಿಗೆ ಇಲ್ಲಿ ಬಂದ ವೇದಾಂತಿಗಳು ಹೇಳ್ತಾರ ನ ಕರ್ಮಣ, ಹ್ಮ್ ಎಲ್ಲಿ ಕರ್ಮ ಮಾಡೋದ್ರಿಂದ ಮೋಕ್ಷ ಆಗೋದಿಲ್ಲ ತಮ್ಮ, ಹ್ಮ್ ಅದಕ್ಕೆ ಮೋಕ್ಷ ಬೇಕಿತ್ತು ಅಂದ್ರೆ ಕರ್ಮವನ್ನ ಮಾಡಬೇಡ ಹ್ಮ್ ಅಂತ ಇವ್ರು ಹೇಳ್ತಾರಲ್ಲಮ್ಮ. ಹೌದು ಅವಾಗ ಅವರಿಗೆ ಹೊಂದಾಣಿಕೆ ಆಗೋದು ಕಷ್ಟ. ಹ್ಮ್ ಅವ್ರಿಗೆ ಏನಾಗ್ತದಮ್ಮ, ಮನೆಯಲ್ಲಿ ವ್ಯತ್ಯಾಸ ಆಗಿ ಹೌದು ಅವ್ರ ಮನೆಗೆ ಹೋಗ್ತೀರಿ ಅಂತ ಮನಸ್ಸು ಕೊಟ್ಟಂಗ ಹ್ಮ್ ಈ ವೇದಾಂತಕ್ಕೆ ಬಂದವರು ಕೂಡ ಮತ್ ಕರ್ಮ ಸಿದ್ಧಾಂತಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರಮ್ಮ. ಹೌದು ಅದಕ್ಕಾಗಿ ಇಲ್ಲಿ ಹಿಂದೆ ಶ್ಲೋಕಗಳಲ್ಲಿ ಹ್ಮ್ ಶಿಷ್ಯನ ಲಕ್ಷಣವನ್ನ ಹೇಳ್ತಾ ಬಂದ್ರಲ್ಲ. ಹೌದು ವಿವೇಕ, ವೈರಾಗ್ಯ, ಶಮ, ದಮ, ಸಾಧನ ಚತುಷ್ಟಯ ಸಂಪನ್ನ, ಹ್ಮ್ ಮುಮುಕ್ಷತ್ವ ಮತ್ತು ಗಾಢವಾದ ಭಕ್ತಿ, ಹ್ಮ್ ಇಂಥವರಿಗೆ ಮಾತ್ರ ಈ ಗುರುಗಳ ಹ್ಮ್ ಸಂಸ್ಕಾರಗಳು ಹ್ಮ್ ಆ ಶಿಷ್ಯರಿಗೆ ಹೊಂದಾಣಿಕೆ ಆಗುತ್ತವೆ. ಹ್ಮ್ ಯಾಕಂದ್ರೆ ಅವ್ರಿಗೆ ಅದೇ ಬೇಕಾಗ್ಯದ, ಹ್ಮ್ ಗುರು ಅದೇ ಹೇಳಕತ್ತನ್ರಿ. ಹೌದು ಈಗ ಹೊಂದಾಣಿಕೆ ಆಗ್ತದೆ, ಇಲ್ಲಂದ್ರೆ ಆಗೋದಿಲ್ಲ ಅಂತ ಅರ್ಥ. ಹ್ಮ್ ಆ ಹೊಂದಾಣಿಕೆ ಆದ ಮೇಲೆ ಹ್ಮ್ ಸಮಂಜಸವಾದಂತ ಪ್ರಶ್ನೆಗಳು ಕೇಳಿದಾಗ ಹ್ಮ್ ಅಂತ ಶಿಷ್ಯರಿಗೆ ತತ್ವ ಉಪದೇಶವನ್ನ ಹ್ಮ್ ನಿಧಾನವಾಗಿ ಹ್ಮ್ ಆ ಗುರು ವಿಧಿವತ್ತಾಗಿ ಬೋಧಿಸುತ್ತಾನೆ. ಹ್ಮ್ ಇದು ಏನಮ್ಮ ಅಂದ್ರೆ ಹ್ಮ್ ಗುರುವಿನ ಉಪದೇಶದ ವಿಧಿ. ಹ್ಮ್ ಅವನು ಈ ಪ್ರಕಾರ ತಾನಾಗಿದ್ದು ಹ್ಮ್ ತನ್ನಲ್ಲಿಗೆ ಓಡಿ ಬಂದಂತ ಶಿಷ್ಯರಿಗೆ ಹ್ಮ್ ಅಭಯವನ್ನ ನೀಡಿ, ಹ್ಮ್ ಧೈರ್ಯವನ್ನ ಹೇಳಿ, ಹ್ಮ್ ಸಾಂತ್ವನ ಹೇಳಿ ಹ್ಮ್ ಅವನನ್ನ ನಿರಾಸೆಗೊಳಿಸದೆ ಹ್ಮ್ ಆತನಿಗೆ ತತ್ವ ಬೋಧವನ್ನ ಮಾಡುವುದೇ ಹ್ಮ್ ಗುರುವಿನ ಉಪದೇಶದ ವಿಧಿ ಅಂತ ಇಲ್ಲಿ ಹೇಳ್ತಾ ಬಂತು. ಹೌದು ಮತ್ತ 42ನೇ ಹ್ಮ್ ಶ್ಲೋಕದಲ್ಲಮ್ಮ ಹ್ಮ್ ವಿದ್ವಾನ್ ಸ ತಸ್ಮಾ ಉಪಸತ್ಯಮೀಯಸೆ ಹ್ಮ್ ಮುಮುಕ್ಷುವೇ ಸಾಧು ಯಥೋಕ್ತಕಾರಿಣಿ ಹ್ಮ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಹ್ಮ್ ತತ್ವೋಪದೇಶಂ ಕೃಪೈವ ಕುರ್ಯಾತ್ ಅಂತ ಮತ್ತೊಂದು ಮಾತು. ಹ್ಮ್ ಅಂದ್ರೆ ಈ ಪ್ರಕಾರವಾಗಿ ಹ್ಮ್ ವಿಧಿ ನೇಮವನ್ನ ತಪ್ಪದೆ ಹ್ಮ್ ಗುರುವಿನ ಆಶ್ರಯವನ್ನ ಬಯಸುತ್ತಿರುವ ಹ್ಮ್ ಇವನಿಗೆ ಯಾರ ಆಶ್ರಯ ಬೇಕಾದಮ್ಮ? ಗುರುವಿನ ಆಶ್ರಯ. ಹ್ಮ್
ಅಷ್ಟು ಅಲ್ಲದೆ ಮೋಕ್ಷ ಆಕಾಂಕ್ಷಿಯಾದ ಹ್ಮ್ ಆ ಮುಮುಕ್ಷಿಗೆ ಏನ್ ಬೇಕಾಗ್ಯದಮ್ಮ? ಮೋಕ್ಷದ ಅಪೇಕ್ಷೆಯಾಗಿ ಹ್ಮ್ ಭೋಗದ ಅಪೇಕ್ಷೆ ಇಲ್ಲ, ಹೌದು. ಧನದ ಅಪೇಕ್ಷೆ ಇಲ್ಲ, ಹ್ಮ್ ಕನಕದ ಅಪೇಕ್ಷೆ ಇಲ್ಲ, ಹ್ಮ್ ಯಾವುದರ ಮೇಲೆ ಅಪೇಕ್ಷೆ ಇಲ್ಲದೆ ಹ್ಮ್ ಬರೇ ಮೋಕ್ಷದ ಆಕಾಂಕ್ಷೆಯಾಗಿ ಹ್ಮ್ ಗುರುವಿನ ಆಶ್ರಯವನ್ನ ಬಳಸಿ ಹ್ಮ್ ಗುರು ಹೇಳಿದಂತೆ ಸರಿಯಾಗಿ ನಡೆಯುವ ಹ್ಮ್ ಪ್ರಶಾಂತ ಮನಸ್ಸುಳ್ಳ ಹ್ಮ್ ಶಮಾಧಿ ಗುಣಗಳಿಂದ ಕೂಡಿದ ಹ್ಮ್ ಆ ಶಿಷ್ಯನಿಗೆ ಹ್ಮ್ ಬ್ರಹ್ಮವಿದನಾದ ಹ್ಮ್ ಗುರುವು ಹ್ಮ್ ಕೃಪೆಯಿಂದ ಹ್ಮ್ ಎಂದೂ ಬ್ಯಾಸರ ಪಡಲಾರದೆ ಹ್ಮ್ ಕರುಣೆಯಿಂದ, ಕೃಪೆಯಿಂದ, ದಯೆಯಿಂದ ಹ್ಮ್ ಆ ಶಿಷ್ಯನಿಗೆ ಗುರು ತತ್ವ ಉಪದೇಶವನ್ನ ಮಾಡಬೇಕು. ಹ್ಮ್ ಏನಂತೇಳಿ ಅವನಿಗೆ ಮಾಡ್ಲೇಬೇಕಂತ ಆಯ್ತು ನಮ್ಮ ನೇಮ. ಹೌದು ಹೌದು. ಆ ಕಾರಣ ಹ್ಮ್ ಗುರುವು ತನ್ನ ಬಳಿಗೆ ಬಂದ ವಿದ್ಯಾರ್ಥಿಯ ಯೋಗ್ಯತೆಯನ್ನು ಪರೀಕ್ಷಿಸಿ, ಹ್ಮ್ ವೈದ್ಯ ರೋಗಿಯನ್ನ ಪರೀಕ್ಷಿಸಿ, ಹ್ಮ್ ಆಮೇಲೆ ಆತ ರೋಗದ ಹೆಸರಿಡ್ತಾನ, ಹೌದು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾನ. ಹ್ಮ್ ಅದಕ್ಕೆ ಹ್ಮ್ ತನ್ನ ಬಳಿಗೆ ಬಂದ ಮೋಕ್ಷಾರ್ಥಿಯ ಯೋಗ್ಯತೆಯನ್ನು ಪರೀಕ್ಷಿಸಿ ಇವನಿಗೆ ಏನ್ ಬೇಕಾಗಿರ್ಬೋದು ಹ್ಮ್ ಅಂತ ತಿಳಿದು ತನ್ನ ಉಪದೇಶವು ಅವನ ಮನಸ್ಸಿನಲ್ಲಿ ನಾಟುವುದೆಂಬ ನಂಬಿಕೆಯು ಹ್ಮ್ ಇಲ್ಲ. ಇವನು ನಾನು ಹೇಳಿದಂತೆ ಪತ್ತೆ ಮಾಡ್ತಾನೆ, ಹ್ಮ್ ನಾ ಹೇಳಿದಂತೆ ಔಷಧ ನುಂಗುತ್ತಾನ, ಹ್ಮ್ ಯಾವುದನ್ನ ಉಪೇಕ್ಷೆ ಮಾಡೋದಿಲ್ಲ ಅಂತ ಭಾವ ಬಂತಂದ್ರೆ ಹ್ಮ್ ಆವಾಗ ವೈದ್ಯ ಹೋಗು ನಿನಗೆ ಆರಾಮಾಗ್ತದ ಅಂತ ಹೇಳ್ತಾನೆ. ಹ್ಮ್ ಅದೇ ರೀತಿ ಹ್ಮ್ ಆ ವಿಶ್ವಾಸ ನಂಬಿಕೆ ದೊರೆತ ಮೇಲೆ ಹ್ಮ್ ಅಂಥವರನ್ನ ಶಿಷ್ಯರನ್ನಾಗಿ ಹ್ಮ್ ಪರಿಗ್ರಹಿಸಬೇಕು. ಹ್ಮ್ ಅಂದ್ರೆ ನಮ್ಮ ಗುರುಗಳಿಗೆ ಎಂತ ಶಿಷ್ಯರಿಗೆ ಉಪದೇಶ ಮಾಡ್ಬೇಕಂದ್ರೆ ಹ್ಮ್ ಇಂಥ ಶಿಷ್ಯರಿಗೆ ಮಾಡ್ಬೇಕಂತ ಅರ್ಥ. ಅದು ಹೌದು. ಶಿಕ್ಷಕವ್ರಿಗೆ ಏನೋ ಅವು ಏನು ಗೊತ್ತಿಲ್ಲ ಇಲ್ಲ ಇಲ್ಲ ಹ್ಮ್ ಅದು ಯಾವುದು ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಯಾಕೆ ಉಪದೇಶ ಆತೀವಂತ ಗೊತ್ತಿಲ್ಲ, ಹ್ಮ್ ಶಿಷ್ಯ ಆದ್ರೆ ಹೆಂಗಿರ್ಬೇಕಂತ ಗೊತ್ತಿಲ್ಲ, ಗುರು ಹೇಗಿರ್ಬೇಕಂತ ಗೊತ್ತಿಲ್ಲ, ಹ್ಮ್ ಏನು ಇಲ್ಲದವರಿಗೆ ಕರೆದು ಶಿಷ್ಯರನ್ನು ಮಾಡಬಾರದು ಅಂತ ಅರ್ಥ. ಹ್ಮ್ ಅಂತವರನ್ನ ಶಿಷ್ಯರನ್ನಾಗಿ ಸ್ವೀಕರಿಸಿ ಹ್ಮ್ ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕ್ರಿ ಔಷಧ ಏನಲ್ಲಿ ಅಂದ್ರೆ ಹ್ಮ್ ವೇದಾಂತ ಜ್ಞಾನದಿಂದ ಹ್ಮ್ ಕೆಲವರನ್ನು ಬಹಿಷ್ಕರಿಸಬೇಕೆಂಬುದು ಇದರ ಇಂಗಿತವಲ್ಲ. ಹ್ಮ್ ಅವ್ರಿಗೆ ವೇದಾಂತ ಜ್ಞಾನ ಹ್ಮ್ ಅದನ್ನ ದೂರ ಇಡಬೇಕಂತ ಅರ್ಥ ಅಲ್ಲ. ಹ್ಮ್ ಬೇರೆಯವ್ರನ್ನ ಗ್ರಹಿಸಬಾರದು ಶಿಷ್ಯರಂತ ಹೇಳೋದು ಯಾಕಂದ್ರೆ ಹ್ಮ್ ಅವನ್ನ ದೂರ ಇಡುವ ಇಂಗಿತವಲ್ಲ ಇದರಲ್ಲಿ. ಹ್ಮ್ ಕಾರಣ ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ಹ್ಮ್ ಅಗತ್ಯವಾದ ಗುಣ ವಿಶೇಷಗಳನ್ನ ಪಡೆಯದಿರುವವರಿಗೆ ಹ್ಮ್ ವೇದಾಂತ ವಿದ್ಯೆಯನ್ನ ಶ್ರುತಿಯೇ ನಿಷೇಧಿಸಿದೆ. ಹ್ಮ್ ಶ್ರುತಿನೇ ನಿಷೇಧ ಅಂದ್ರೆ ಹೇಳಬಾರದಂತ ಆದಮ್ಮ. ಹ್ಮ್ ಯಾಕಂದ್ರೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಂತ, ಹ್ಮ್ ಹೇಳಿದ್ರು ತಿಳಿಯೋದಿಲ್ಲ ಅಂತ, ಹೌದು ಹೇಳಿದ್ರು ವಿಶ್ವಾಸ ಬರೋದಿಲ್ಲ. ಹೌದು. ಆ ಕಾರಣದಿಂದ ಅಂತವರಿಗೆ ಹೇಳಿದರೆ ಹ್ಮ್ ಫಲ ಇಲ್ಲ ಅಂತ ವೇದಗಳಲ್ಲಿ ನಿಷೇಧ ಮಾಡಿದೆ. ಹ್ಮ್ ಕಾರಣ ಹ್ಮ್ ಅರ್ಹತೆ ಇಲ್ಲದವರಿಗೆ ವಿಶೇಷ ಅಧಿಕಾರವನ್ನು ಕೊಟ್ಟಾರೆ. ಹ್ಮ್
ಆಗುವ ಅನಾಹುತಗಳನ್ನ ನಾವು ಮನಗಂಡಿದ್ದೇವೆ. ಹ್ಮ್ ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ ಆತನಿಗೆ ಅರ್ಹತೆ ಬೇಕಲ್ಲಮ್ಮ. ಹೌದು. ಒಬ್ಬ ವಕೀಲ ಆಗ್ಬೇಕಾದ್ರೆ ಅರ್ಹತೆ ಬೇಕಂತ. ಹ್ಮ್ ಒಬ್ಬ ವೈದ್ಯ ಆಗ್ಬೇಕಾದ್ರೆ ಆತಗೆ MBBS ಅರ್ಹತೆ ಬೇಕು. ಹ್ಮ್ ಇಲ್ಲದವನಿಗೆ ಏನಾದರೂ ಹ್ಮ್ ಅಧಿಕಾರ ಕೊಟ್ರೆ ಹ್ಮ್ ಏನಾಗ್ತದಮ್ಮ? ಹೌದು. ಅನಾಹುತನಾಗ್ತದ. ಹೌದು. ಒಬ್ಬ ಕಾಂಪೌಂಡ್ರು ಒಬ್ಬೊಬ್ಬ ವೈದ್ಯ ಜೋಡಣೆ ಕೆಲಸ ಮಾಡ್ತಾರಮ್ಮ. ಹ್ಮ್ ಇಬ್ರು ಒಂದಲ್ಲೇ ಕೆಲಸ ಮಾಡ್ತಾರ. ಹೌದು. ಪ್ರತಿಯೊಂದು ಇವ್ರು ಮಾಡೋದನ್ನ ಅವರು ನೋಡ್ತಾನ. ಹ್ಮ್ ಇವ್ರು ಹೇಳಿದ ಕೆಲಸವನ್ನು ಕೂಡ ಮಾಡ್ತಾನೆ. ಹ್ಮ್ ಅಂದ್ರೂ ಕೂಡ ಆತನಿಗೆ ಹ್ಮ್ ಶಸ್ತ್ರ ಚಿಕಿತ್ಸೆಯ ಮಾಡುವ ಅಧಿಕಾರವನ್ನ ವೈದ್ಯ ಕೊಟ್ಟದ್ದಾದರೆ ಹ್ಮ್ ಆ ರೋಗಿ ಸತ್ತ ಹೋಗ್ತಾನ. ಹೌದು. ಕಾರಣ ಅರ್ಹತೆ ಬೇಕಂತ. ಹ್ಮ್ ಈ ರೀತಿಯಾಗಿ ಹ್ಮ್ ಮೋಕ್ಷವನ್ನ ಪಡೆಯುವಂತ ಶಿಷ್ಯರಿಗೆ ಕೂಡ ಅರ್ಹತೆ ಉಂಟು. ಹ್ಮ್ ಆ ಅರ್ಹತೆ ಇಲ್ಲದವರಿಗೆ ಹ್ಮ್ ನಾವೇನಾದ್ರೂ ಉಪದೇಶವನ್ನ ಮಾಡಿದೀವಿ, ಹ್ಮ್ ಅವರಿಗೆ ಪಕ್ಕಾ ಉಪದೇಶವನ್ನ ನೀಡಿದೀವಂದ್ರೆ ಹ್ಮ್ ಅದಕ್ಕೆ ಅನಾಹುತಕ್ಕೆ ಕಾರಣ ಆಗ್ತಾವ. ಹೌದು. ಬಹಳ ಮಂದಿ ನಮಗ ಅನುಭವ ಆಗ್ಯಾವ. ಹೌದು. ನಮ್ಮಲ್ಲೇ ಎಷ್ಟೋ ಜನ ಶಾಸ್ತ್ರ ಕೇಳಿ ಹ್ಮ್ ಆಮೇಲೆ ಅದನ್ನ ಅನಾಹುತ ಮಾಡಿಕೊಂಡು ಹ್ಮ್ ತಾವು ಗುರುಗಳಾಗಿ ಶಿಷ್ಯರಾಗಿ ಉಪದೇಶವನ್ನ ಪಡಿಲಾರದೆ ಹ್ಮ್ ವಿಶ್ವಾಸದಿಂದ ಶಾಸ್ತ್ರವನ್ನ ಕೇಳಲಾರದೆ ಹ್ಮ್ ನಂತರ ತಾವೇ ಗುರುಗಳಾಗಿ ಶಿಷ್ಯರನ್ನ ಮಾಡ್ಕೊಂಡವ್ರು ನಮ್ಮಲ್ಲೇ ಎಷ್ಟೋ ಮಂದಿ ಉಂಟು. ಹ್ಮ್ ಅದರಿಂದ ಏನಾಯ್ತಮ್ಮ? ಹೇಳಿದ್ರಿಂದ ಅನಾಹುತ ಆಯ್ತಂತ. ಹ್ಮ್ ಲಾಭ ಆಗಲಿಲ್ಲ ಅದು. ಹೌದು. ಅದಕ್ಕೆ ಯೋಗ್ಯರಿಗೆ ಉಪದೇಶ ಮಾಡ್ಬೇಕಂತ. ಹ್ಮ್ ಆ ಕಾರಣ ಹ್ಮ್ ವೇದಾಂತ ವಿದ್ಯೆಯು ಹ್ಮ್ ಅರ್ಹರನಲ್ಲದಂತವನ್ನಲ್ಲಿ ನೆಲೆಸಿದರೆ ಹ್ಮ್ ಅವರು ನಾಶವಾಗುತ್ತಾರೆ. ಹ್ಮ್ ಅವ್ರು ಎಂದೂ ಉದ್ಧಾರ ಆಗಲ್ಲಮ್ಮ, ನಾಶ ಆಗ್ತವ್ರು. ಹೌದು. ತಾವು ನಾಶ ಆಗೋದಲ್ದೆ ಹ್ಮ್ ಮತ್ತೊಬ್ಬರ ನಾಶಕ್ಕೂ ಕಾರಣರಾಗುತ್ತಾರೆ. ಹ್ಮ್ ತಾವು ನಾಶ ಆಗೋದಲ್ಲ. ನಾಶ ಅಂದ್ರೆ ಮತ್ತೆ ಭವಕ್ಕೆ ಹೋಗ್ತಾರೆ. ಹೌದು. ತನ್ನ ನೆಚ್ಚಿದಂತ ಶಿಷ್ಯರನ್ನು ಕೂಡ ಭವಕ್ಕೆ ತಗೊಂಡು ಹೋಗ್ತಾರೆ ಅಂತ ಅರ್ಥ. ಹೌದು. ಕಾರಣ ಹ್ಮ್ ವಿದ್ಯಾರ್ಥಿಯಲ್ಲಿ ವಾಸ್ತವವಾಗಿಯೂ ಹ್ಮ್ ತನ್ನ ದೌರ್ಬಲ್ಯ ಮತ್ತು ಅಲ್ಪತೆಗಳಿಂದ ಪಾರಾಗುವ ತೀವ್ರ ಹಂಬಲಿರಬೇಕು. ಹ್ಮ್ ದಡ್ಡ ಹ್ಮ್ ವಿದ್ಯಾರ್ಥಿ ಇದ್ರು ಕೂಡ ಹ್ಮ್ ನನಗೆ ಯಾಕಿದು ಅರ್ಥ ಆಗ್ತಿಲ್ಲ, ಹ್ಮ್ ನನಗೆ ಯಾಕಿದು ತಿಳಿತೇ ಇಲ್ಲ, ಹ್ಮ್ ಇದಕ್ಕೆ ಕಾರಣ ಏನು ಹ್ಮ್ ಅನ್ನೋದನ್ನ ಹ್ಮ್ ತನ್ನಷ್ಟಕ್ಕೆ ತಾನು ತಿಳಿದುಕೊಂಡು ಹ್ಮ್ ಈ ಕಾರಣಗಳಿಂದ ಪಾರಾಗುವುದು ಹೇಗೆ, ಎಲ್ಲರಂತೆ ನಾನು ಆಗುವುದು ಹೇಗೆ ಹ್ಮ್ ಅಂತ ಯಾವನಿಗೆ ಹಂಬಲ ಅದ, ಆಪೇಕ್ಷ ಅದ, ಹ್ಮ್ ಅವನಿಗೂ ಕೂಡ ವೇದಾಂತ ಜ್ಞಾನ ಹ್ಮ್ ಅರ್ಥ ಆಗುತ್ತಮ್ಮ. ಹೌದು. ಯಾಕೆ ಹಂಬಲ ಅಂದ್ರೆ ಅಪೇಕ್ಷ ಅದಲ್ಲ. ಹೌದು. ತನ್ನ ದೌರ್ಬಲ್ಯವನ್ನ ತಾನೇ ತಿಳ್ಕೊಂಡು ತಿದ್ದಿಕೊಳ್ಳೋ ಪ್ರಯತ್ನ ಮಾಡ್ತಾನ. ಹೌದು. ಈ ರೀತಿ ಹ್ಮ್ ಅವನು ಕೂಡ ನಮ್ರನಾಗಿ ತನಗೆ ನೇಮಿಸುವ ಶಿಸ್ತನ್ನು ಪಾಲಿಸಲು ಸಿದ್ಧನಾಗಿರಬೇಕು. ಹ್ಮ್ ಅವನು ಯಾವ ರೀತಿ ಹೇಳ್ತಾರ ಗುರುಗಳು ಹ್ಮ್ ಅದನ್ನ ಪಾಲನೆ ಮಾಡಲು ಸಿದ್ಧನಾಗಿರ್ಬೇಕು ಹ್ಮ್ ಅಂತವನಿಗೆ ಕೂಡ ಹೇಳ್ಬೇಕು. ಹ್ಮ್ ಆಗ ಗುರುವು ಶಾಸ್ತ್ರ ಬೋಧನೆಗೆ ಹ್ಮ್ ಅವರನ್ನು ತಕ್ಕ ಶಿಷ್ಯನನ್ನಾಗಿ ಸ್ವೀಕರಿಸಬಹುದು. ಹ್ಮ್ ವಿದ್ಯಾರ್ಥಿಗಳಲ್ಲಿ ಶಿಸ್ತು ನಿಯಮಗಳನ್ನ ಪಾಲಿಸಲು ಹ್ಮ್ ಬೇಕಾದ ಕಷ್ಟ ಸಹಿಷ್ಣುದ ಗುಣವಿರಬಹುದು. ಹ್ಮ್
ಆದರೆ ಅದು ಬಾಹ್ಯ ಲಕ್ಷಣ. ಹ್ಮ್ ಆದ್ರೆ ಆಂತರಿಕವಾಗಿಯೂ ಅವನು ಸದಾ ಶಮ ದಮಾದಿಗಳ ಅಭ್ಯಾಸದಿಂದ ಹ್ಮ್ ಮನಸ್ಸನ್ನ ಸ್ಥಿಮಿತವಾಗಿಟ್ಟುಕೊಳ್ಳಬೇಕು. ಹ್ಮ್ ಹೀಗೆ ಹ್ಮ್ ವೇದಾಂತ ವಿದ್ಯಾರ್ಥಿಯು ಹ್ಮ್ ಕೀಳು ಯೋಚನೆಗಳಿಗೆ ಎಡೆ ಕೊಡದೆ ತನ್ನ ಮನಸ್ಸನ್ನ ಶುದ್ಧವಾಗಿ ಇಟ್ಟುಕೊಂಡಿರಬೇಕು. ಹ್ಮ್ ಮತ್ತು ಸಾಕಾಗುವಷ್ಟು ಕುಶಾಗ್ರ ಬುದ್ಧಿ ಇಲ್ಲದಿದ್ದರೆ ಹ್ಮ್ ಅವನು ಗುರುವಿನ ಉಪದೇಶವನ್ನ ಕೂಡಲೇ ಗ್ರಹಿಸಲಾರ. ಹ್ಮ್ ಗುರು ಹೇಳುವಂತ ಹ್ಮ್ ತತ್ವಬೋಧೆ ಏನದಮ್ಮ, ಹ್ಮ್ ಬೇಗನೆ ಆತನ ಬುದ್ಧಿಯಲ್ಲಿ ಹ್ಮ್ ಹೋಗೋದಿಲ್ಲ ಅಂತ. ಹ್ಮ್ ಯಾಕಂದ್ರೆ ಅದಕ್ಕ ಹ್ಮ್ ಕುಶಾಗ್ರ ಬಗ್ಗೆ ಸಾತ್ವಿಕವಾದ ಬುದ್ಧಿ ಇರ್ಬೇಕಂತ. ಹ್ಮ್ ಆದ್ದರಿಂದ ಶಿಷ್ಯನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾನೆಂದು ತಿಳಿದ ಬಳಿಕ ಹ್ಮ್ ಇಲ್ಲ, ಇವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಹ್ಮ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರ ಹ್ಮ್ ಅಂದಾಗ ಗುರುವು ಹ್ಮ್ ಆ ಶಿಷ್ಯರು ಕೇಳಿದಷ್ಟು ಸಲ, ಹ್ಮ್ ಅವು ಎಷ್ಟೇ ಸಲ ಕೇಳಮ್ಮ, ಹ್ಮ್ ಅಂತವರಿಗೆ ಪುನಃ ಪುನಃ ಹ್ಮ್ ಮೇಲಿಂದ ಮೇಲೆ ಹ್ಮ್ ವಾತ್ಸಲ್ಯದಿಂದ ಹ್ಮ್ ಅಂದ್ರೆ ಪ್ರೇಮದಿಂದ ಹ್ಮ್ ತಿಳಿಸಿಕೊಡುವಷ್ಟು ಹ್ಮ್ ಸಮಾಧಾನ ಹ್ಮ್ ಸ್ವಭಾವದವನಾಗಿದ್ದರೆ ಮಾತ್ರ ಹ್ಮ್ ಶಿಷ್ಯರು ಪ್ರಯೋಜನವನ್ನ ಪಡೆಯಬಲ್ಲರು. ಹ್ಮ್ ಇಲ್ಲಂದ್ರೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ. ಹ್ಮ್ ಕಾರಣ ಹ್ಮ್ ತಾನು ಒಂದು ಕಾಲದಲ್ಲಿ ಶಿಷ್ಯನಾಗಿದ್ದೇನೆಂಬುದನ್ನು ಸ್ಮರಿಸಿಕೊಂಡು ಹ್ಮ್ ಗುರು ಅತ್ಯಂತ ಸಹನೆ ಕರುಣೆಗಳಿಂದ ಬೋಧಿಸಬೇಕು. ಹ್ಮ್ ಗುರು ಆದವ್ರಿಗೆ ಲಕ್ಷಣಗಳಿರ್ತವ, ನಿಜವಾದ ಶಿಷ್ಯರಾದವ್ರಿಗೆ. ಹ್ಮ್ ಈಗ ನಾವು ಗುರು ಆಗಿವಿ ಅಂತ ಜನ ಕರಿತಾರೆ, ಗುರು ಗುರು ಅಂದ್ಬಿಟ್ಟು ನಾವು ಗುರು ಆಗಿಬಿಟ್ಟಿವಿ, ಆ ಪ್ರಶ್ನೆ ಬೇರೆ. ಹ್ಮ್ ಆದ್ರೆ ಒಳಗೆ ಅರಿವಾದ ನಮಗೆ ನಮ್ಮ ಗುರುಗಳು ಹೇಳುವಾಗ ಹ್ಮ್ ಅವರಿಗೆ ನಾನು ಶಿಷ್ಯನಾಗಿ ಕೇಳಿದ್ದೇನೆ, ಹ್ಮ್ ಹೌದಿಲ್ಲಮ್ಮ? ಹ್ಮ್ ಈಗ ಗುರು ಆಗಿರ್ಬೋದು, ಮೊದಲು ನಾನು ಒಬ್ಬ ಶಿಷ್ಯನೇ. ಹ್ಮ್ ನಾನು ಶಿಷ್ಯನಾಗಿದ್ದಾಗ ಹ್ಮ್ ನಮ್ಮ ಗುರುಗಳಾದವರು ಹ್ಮ್ ನನಗೆ ಯಾವ್ಯಾವ ರೀತಿಯಿಂದ ಹ್ಮ್ ಎಷ್ಟು ತಾಳ್ಮೆಯಿಂದ ಹ್ಮ್ ಎಷ್ಟು ದಯೆಯಿಂದ ಹ್ಮ್ ನನಗೆ ಹೇಳ್ಯಾರೆಂಬುದು ನನಗೆ ಗೊತ್ತಿದೆ ಅಮ್ಮ. ಹ್ಮ್ ಅದೇ ರೀತಿಯಾಗಿ ಈಗ ಅಂತ ಶಿಷ್ಯನಿಗೆ ಹ್ಮ್ ಆ ಗುರು ಹ್ಮ್ ತನ್ನ ಗುರುವು ತನಗೆ ಬೋಧ ಮಾಡಿದಂತೆ ಹ್ಮ್ ತನ್ನ ಶಿಷ್ಯರಿಗೆ ಆ ಗುರು ಅದೇ ಪ್ರಕಾರ ಬೋಧಿಸಬೇಕು, ಹ್ಮ್ ಹೌದಿಲ್ಲಮ್ಮ? ಹೌದು. ಈ ರೀತಿಯ ಮನೋಭಾವ ಇಲ್ಲದಿದ್ದರೆ ಹ್ಮ್ ಗುರು ಶಿಷ್ಯರ ಸಂಬಂಧವು ಸಮರಸವಾಗಿರಲಾರದು. ಹ್ಮ್ ಅದು ಬಹಳ ದಿನ ಪ್ರೇಮ ಇರಂಗಿಲ್ಲ ಬಂದು. ಹೌದು. ಅದಕ್ಕಾಗಿ ಗುರುಗಳ ಹ್ಮ್ ಆಚಾರ ವಿಚಾರಗಳನ್ನ ಯಾಕ ನಾವು ಅಳವಡಿಸಿಕೊಳ್ಳಬೇಕಂದ್ರೆ ಹ್ಮ್ ನಮ್ಮ ಗುರು ಮತ್ತು ಶಿಷ್ಯರ ಬಾಂಧವ್ಯ ಹ್ಮ್ ಕೆಡಲಾರದೆ ಹ್ಮ್ ಭದ್ರವಾಗಿ ಅಚಲವಾಗಿ ಹ್ಮ್ ಇದು ಉಳಿಬೇಕಾಗಿತ್ತಂದ್ರೆ ಹ್ಮ್ ಗುರುಗಳಾದವರು ಅದೇ ಪ್ರಕಾರವಾಗಿ ಬೋಧಿಸಬೇಕು. ಹ್ಮ್ ಶಿಷ್ಯನು ಅಂಥ ಗುರುವಿನ ಬೋಧನೆಯಿಂದ ಹ್ಮ್ ತಕ್ಕ ದಿಗ್ದರ್ಶನವನ್ನ ಹ್ಮ್ ಆಧ್ಯಾತ್ಮಿಕ ಹ್ಮ್ ಹೇಳಿಕೆಯನ್ನ ಹೊಂದಬೇಕು. ಹ್ಮ್ ಆತನ ಕೃಪೆಯನ್ನ ಪಡಿಬೇಕು. ಹ್ಮ್
ಕೃಪೆ ಅಂದ್ರೆ ಇಲ್ಲಿ ಕೂಡ ಹ್ಮ್ ಕೃಪೆ ಎನ್ನುವ ಶಬ್ದಕ್ಕೆ ಕೇವಲ ದಯೆ ಅಂತ ಅರ್ಥ ಅಲ್ಲಮ್ಮ. ಹ್ಮ್ ಅದು ಸಹಾನುಭೂತಿ ಇರಬೇಕು. ಹ್ಮ್ ಅದರಲ್ಲಿ ಅನುಕಂಪ ಮಾತ್ರವೂ ಅಲ್ಲ. ಹ್ಮ್ ಅದು ಸಹಾನುಭೂತಿಯಿಂದ ಅನುಕಂಪ ಮಾತ್ರ ಅಲ್ಲ, ಹ್ಮ್ ಆ ಕೃಪೆ ಪ್ರೇಮದಿಂದ, ಮಧುರವಾದ ಹ್ಮ್ ದಯೆಯಿಂದ ಮತ್ತು ಅನುಕಂಪದಿಂದ ತಿಳಿಯಾದ, ಹ್ಮ್ ನಮಗೆ ಗುರುನಾಥ ನಮ್ಮಲ್ಲಿ ಕೃಪೆ ಮಾಡಿ ಅನುಕಂಪದಿಂದ ಸಹಾನುಭೂತಿಯಿಂದ ಹ್ಮ್ ನಮಗೆ ತಿಳಿಸಿದ್ದಾನೆ ಎಂದಾಗ ಹ್ಮ್ ಈ ರೀತಿ ಆತ ತನ್ನ ಗುರುವಿನ ಸ್ಮರಣೆಯನ್ನ ಮಾಡಿಕೊಂಡು ಹ್ಮ್ ವಾತ್ಸಲ್ಯಪೂರಿತ ಮನೋಭಾವದಿಂದ ಕೂಡಿಕೊಂಡು ಹ್ಮ್ ಎಷ್ಟೇ ಪಾಂಡಿತ್ಯವಿದ್ದರೂ ಹ್ಮ್ ಕೃಪಾ ಕಟಾಕ್ಷವಿಲ್ಲದಿದ್ದರೆ ಹ್ಮ್ ಗುರು ತನ್ನ ಅನುಭವವನ್ನ ಶಿಷ್ಯನಿಗೆ ಹ್ಮ್ ಧಾರೆ ಎರೆಯಲು ಅಸಾಧ್ಯ. ಹ್ಮ್ ಬೇಕಾದಷ್ಟಿರ್ತಲಮ್ಮ ಕೊಡಬೇಕು ಅವರಿಗೆ ಅಂತ ಉದ್ದೇಶ ಭಾವಿದ್ದಲ್ಲೇ ಮಾಡ್ತಾರೆ. ಹೌದು ಬಹಳ ಜನರಲ್ಲಿ ದುಡ್ಡು ಅದ, ದಾನ ಮಾಡ್ಬೇಕಂತ ಬುದ್ಧಿ ಇಲ್ಲ. ಹೌದು ಅದು ನಿಷ್ಪ್ರಯೋಜನ ಅಲ್ಲಮ್ಮ. ಹೌದು ಎಷ್ಟೋ ಮಂದಿ ಗುರುಗಳಲ್ಲಿ ತತ್ವ ಬೋಧ ಅದ, ಹ್ಮ್ ಅದ ಹೇಳ್ಬೇಕನ್ನುವಂತ ಕರುಣೆ ಇಲ್ಲ. ಹೌದು ನಾವು ಕಷ್ಟ ಪಡಬಾರ್ದಂತ ಇಲ್ಲ. ಹ್ಮ್ ಈ ರೀತಿ ಭಾವ ಇದ್ರೆ ಶಿಷ್ಯನಿಗೆ ನಾವು ಜ್ಞಾನ ಬೋಧೆಯನ್ನ ಧಾರೆಯಲು ಹ್ಮ್ ಸಾಧ್ಯವೇ ಇಲ್ಲ. ಹ್ಮ್ ಅದಕ್ಕಾಗಿ ಹ್ಮ್ ಕರುಣ ಸತ್ಕಲ ಶಾಸ್ತ್ರ ಪರಿಣತೆ, ನಿರಾಸೆ ಸೌಂದರ್ಯತೆ, ಹ್ಮ್ ಸುಮುಖತ್ವ ಸುಜ್ಞಾನ ಅಂಗಗಳು ಇರಲು ಅವನೇ ಸೇವೆ ಗುರು ಅಂತ ಹೇಳಿ ಬಂದ್ರಮ್ಮ ಅವರು. ಹ್ಮ್ ಈ ರೀತಿಯಾಗಿ ಹ್ಮ್ ಶಿಷ್ಯ ಯಾವ ರೀತಿ ಇರಬೇಕು, ಹ್ಮ್ ಗುರು ಯಾವ ರೀತಿಯಾಗಿ ಉಪದೇಶವನ್ನ ಮಾಡಬೇಕು ಹ್ಮ್ ಅಂತ ಎರಡು ಹೇಳ್ಯಾರ ನಮ್ಮ. ಹೌದು ನಮ್ಮ ವೇದಾಂತ ಶಾಸ್ತ್ರ ಬಿಟ್ಟು ಹ್ಮ್ ಉಳಿದೆಲ್ಲಾ ಶಾಸ್ತ್ರಗಳು ಶಿಷ್ಯರು ಹಿಂಗಿರ್ಬೇಕಂತ ಹೇಳ್ತಾರೆ ವಿನ ಹ್ಮ್ ಗುರು ಆದವನು ಹೀಗಿರ್ಬೇಕಂತ ಯಾರು ಹೇಳಂಗಿಲ್ಲ. ಹೌದು ಹಾಗಾಗಿ ಹ್ಮ್ ಜಗತ್ತಿನಲ್ಲಿ ಹ್ಮ್ ಅಂತ ಮೂರ್ಖ ಹ್ಮ್ ಶಿಷ್ಯರಿಗೆ ಹ್ಮ್ ಆತ್ಮಜ್ಞಾನವನ್ನ ನೀಡಿದ್ರೆ ಹ್ಮ್ ಅವರು ಮುಂದೆ ಏನಾಗ್ತಾರಂದ್ರೆ ಉದರ ಪೋಷಣಂ ಬಹುಕೃತ್ಯ ವೇಷಂ, ಹ್ಮ್ ತಮ್ಮ ಹೊಟ್ಟೆಪಾಡಿಗಾಗಿ ಹ್ಮ್ ಈ 4 ವಿಚಾರಗಳನ್ನ ಹೇಳ್ತಾ ಹೇಳ್ತಾ ಹ್ಮ್ ದುಡ್ಡು ಸಂಗ್ರಹವನ್ನ ಮಾಡಿ ಹ್ಮ್ ತಮ್ಮ ಸಂಸಾರವನ್ನ ಮಾಡೋದಕ್ಕಷ್ಟೇ ವಿನಃ ಹ್ಮ್ ಸಂಸಾರ ದುಃಖವನ್ನ ಕಳಿಲಿಕ್ಕೆ ಅಲ್ಲ. ಹ್ಮ್ ಈ ರೀತಿ ವಿಧಿಗಳಾವಂತ ಹೇಳ್ತಾ ಬಂದ್ರಮ್ಮ. ಹ್ಮ್ ಮತ್ತೆ ನಾಳೆ ದಿನ ಕೂಡ ಹ್ಮ್ ಆ ಗುರು ಹ್ಮ್ ಆ ಶಿಷ್ಯನಿಗೆ ಏನಂತ ಹೇಳಬೇಕು, ಹ್ಮ್ ಯಾವ ರೀತಿ ಹೇಳುತ್ತಾನೆ ಅನ್ನುವ ವಿಚಾರವನ್ನ ಹ್ಮ್ ನಾಳೆ ಶ್ಲೋಕದಲ್ಲಿ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಹ್ಮ್ ಇಲ್ಲಿಗೆ ಮಂಗಲವನ್ನ ಹೇಳೋಣ. ಹ್ಮ್